ಕಾಲ್ತುಳಿತ ಕೇಸನ್ನ ಈಗಾಗಲೇ ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ನಗರ ಡಿಸಿ ಜಗದೀಶ್ ಈ ಕೇಸ್ನ ತನಿಖೆ ನಡೆಸ್ತಾ ಇದ್ದಾರೆ. ಈ ಕೇಸ್ನ ಪ್ರೋಗ್ರೆಸ್ ನಲ್ಲಿ ನಮಗೆ ಮತ್ತೊಂದು ವಿಚಾರ ಗೊತ್ತಾಗ್ತಾ ಇದೆ. ಗಾಯಗೊಂಡವರ ಸಂಖ್ಯೆ 45 ಅಲ್ಲ 65. ನಾವು 45 47 ಅಂತ ಹೇಳ್ತಾ ಇದ್ವಿ. ಆದ್ರೆ ಕಾಲ್ತುಳಿತ ಕೇಸ್ನಲ್ಲಿ ಗಾಯಗೊಂಡವರ ಸಂಖ್ಯೆ 65 ಅಂತ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಬಯಲಾಗಿದೆ. ಡಿಸಿಜಿ ಜಗದೀಶ್ ನಡೆಸ್ತಾ ಇರುವಂತಹ ತನಿಖೆಯಲ್ಲಿ ಬೆಂಗಳೂರಿನ 10 ಆಸ್ಪತ್ರೆಗಳಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಈ ಬಗ್ಗೆ ನಿಖರ ಮಾಹಿತಿಯನ್ನು ನಿಮ್ಮ ಪವರ್ ಟಿವಿ ಕೊಡ್ತಾ ಇದೆ. 45 ಜನ ಗಾಯ ಅಂತ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ರು. ಅವರೇ ಹೇಳಿದ್ಮೇಲೆ ಇನ್ನೇನು ಅಧಿಕೃತ ಅಲ್ವೇ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಮ್ಯಾಜಿಸ್ಟ್ರೇಟ್ ತನಿಖೆ ಬೇರೆ ಸತ್ಯವನ್ನೇ ಹೇಳ್ತಾ ಇದೆ. 65 ಜನ ಗಾಯಗೊಂಡಿದ್ದಾರೆ. ಎಲ್ಲರೂ ಬೆಂಗಳೂರಿನ ಬೇರೆ ಬೇರೆ 10 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡಿತಿದ್ದಾರೆ. ಈ ನಂಬರ್ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಎಲ್ಲ ಚಿಕಿತ್ಸೆ ಪಡಿತಿರೋರ್ಗ ಅವರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸುತ್ತೆ. ಹಾಗಾಗಿ ಯಾರ್ಯಾರು ಚಿಕಿತ್ಸೆ ಪಡಿತಿದ್ದಾರೆ ಅನ್ನುವಂಥ ಅಫಿಷಿಯಲ್ ಡಾಕ್ಯುಮೆಂಟ್ ಸರ್ಕಾರದ ಕೈಯಲ್ಲಿ ಇರುತ್ತೆ. ಜೊತೆಗೆ ಅವರಿಗೆ ಮ್ಯಾಜಿಸ್ಟ್ರೇಟ್ ತನಿಖೆಯ ಹಿನ್ನೆಲೆಯಲ್ಲಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ, ವಿಚಾರಣೆಗೆ ಬನ್ನಿ ಅಂತ 11ನೇ ತಾರೀಕು. ಹಾಗಾಗಿ ನಂಬರ್ಸ್ಗಳನ್ನು ಭಾಳ ಎಕ್ಸಾಕ್ಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 65 ಜನ ಅಂತ. ಸೊ ಗಾಯಗೊಂಡವರ ಸಂಖ್ಯೆ 65. ಅಂದರೆ ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾದವರು ಇವರು ಅಕ್ಕಪಕ್ಕ ಇದ್ದ 11 ಜನನೇ ಮೃತಪಟ್ಟಿರೋರು. ಮಂಜುನಾಥ್ ಮಾಹಿತಿ ಕೊಡ್ತಾರೆ. ಮಂಜುನಾಥ್, ಮಾನ್ಯ ಮುಖ್ಯಮಂತ್ರಿಗಳೇ 45 ಅಂತಂದಾಗ ಇನ್ನೇನು ಮತ್ತೆ ಎಲ್ಲಿಗೆ ಚೆಕ್ ಮಾಡೋದು ಅಂತ ನಾವು ಸುಮ್ಮನಿದ್ವಿ. ಆದರೆ ಇದು 45 ಅಲ್ಲ 65 ಅಂತ ಹೇಳಲಾಗ್ತಾ ಇದೆ. ಏನು ಈ ಲೆಕ್ಕ? ಹೊಸ ಲೆಕ್ಕ ಬರ್ತಾ ಇದೆ. ಇನ್ನು 20+ ಆಗಿದೆ ಅಲ್ಲ ಮಂಜುನಾಥ್? ಹಾಂ, ಖಂಡಿತ ಪ್ರಣತ್. ಏನು ಮೊನ್ನೆ ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದಲ್ಲಿ ಮೊದಲ ಅಂದರೆ CM ಅವರು ಹೇಳಿದ್ದು ಮೊದಲ ಪ್ರಾಥಮಿಕ ಹಂತದಲ್ಲಿ ಒಟ್ಟು 45 ಜನ ಗಾಯಾಳುಗಳು ದಾಖಲಾಗಿದ್ದಾರೆ ಅಂತ ಹೇಳಿದ್ರು. ಜೊತೆಗೆ 11 ಜನ ಡೆತ್ ಆಗಿದ್ರೆ ಅಂತೇಳಿ CM ಸಿದ್ದರಾಮಯ್ಯ ಅವರು ಹೇಳಿದರು. ಆದರೆ ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಮಾಡಿದೆ. ಅಂದರೆ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ 45 ಜನ ಅಲ್ಲ, ಒಟ್ಟು 65 ಜನ ಗಾಯಾಳುಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತೇಳಿ. ಯಾಕಂದರೆ ನಿನ್ನೆ ಜಿಲ್ಲಾಧಿಕಾರಿ ಜಗದೀಶ್ ಅವರೇ ಪ್ರತಿಯೊಂದು ಆಸ್ಪತ್ರೆಗೆ ವಿಸಿಟ್ ಮಾಡಿದರು. ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಕೂಡ ಪವರ್ ಟಿವಿ ಅವರ ಬೆನ್ನ ಹಿಂದೆ ಹೋಗಿತ್ತು. ಅಂದರೆ ಪ್ರತಿಯೊಂದು ಹಾಸ್ಪಿಟ್ಲಿಗೆ ವಿಸಿಟ್ ಮಾಡೋಂಥ ಸಂದರ್ಭದಲ್ಲಿ ಯಾವ್ಯಾವ ಆಸ್ಪತ್ರೆಯಲ್ಲಿ ಎಷ್ಟೆಷ್ಟು ಗಾಯಾಳುಗಳಿದ್ದಾರೆ ಅಂತೇಳಿ ಪವರ್ ಟಿವಿ ಕೂಡ ಜಿಲ್ಲಾಧಿಕಾರಿಗಳ ಜೊತೆ ಹೋಗಿತ್ತು. ಅಂಥ ಸಂದರ್ಭದಲ್ಲಿ ಇದೀಗ ಮಾಹಿತಿ ಹೊರಬಿದ್ದಿರುವಂಥದ್ದು ಅಂದರೆ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ 45 ಅಲ್ಲ, ಒಟ್ಟು 65 ಜನರು ಗಾಯಾಳುಗಳು ಕೂದಲ ಹಂತದಲ್ಲಿ ಪಾರಾಗಿ ಇದೀಗ ಚಿಕಿತ್ಸೆ ಪಡೀತಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಅದರಲ್ಲಿ ಈಗಾಗಲೇ 43 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೂ 22 ಜನಕ್ಕೆ ಚಿಕಿತ್ಸೆ ನಡೀತಾ ಇದೆ ಅಂತೇಳಿ ಕೂಡ ಇದೀಗ ಮಾಹಿತಿ ನಮ್ಮ ಪವರ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಒಟ್ಟು ಅಂದರೆ ಪ್ರಾಥಮಿಕ ಹಂತದಲ್ಲಿ CM ಸಿದ್ದರಾಮಯ್ಯ ಅವರು 40, ಅಂದರೆ ಸರ್ಕಾರ ಎಲ್ಲೋ ಒಂದು ಕಡೆ ಗಾಯಾಳುಗಳನ್ನು ಅತಿ ಹೆಚ್ಚು ಅಂತೇಳಿ ತೋರ್ಸೋಕೆ ಹೋದರೆ ಮತ್ತಷ್ಟು ನಮಗೆ ಎಲ್ಲಿ ಕುತ್ತು ಬರುತ್ತೋ ಅಂತೇಳಿ ಎಲ್ಲ ಒಂದು ಕಡೆ ಮುಚ್ಚಿಕೊಂಡಿದ್ದೀರಾ ಅಂತೇಳಿ ವಿಷಯ ಗೊತ್ತಾಗ್ತಿರುವಂಥದ್ದು. ಆದರೆ ಯಾವಾಗ ಇದು ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಕೈವಾಡ ಇದೆ ಅಂತೇಳಿ ಯಾವಾಗ ತನಿಖೆ ಮಾಡೋಕೆ ಮುಂದಾದರೂ ಅಂಥ ಸಂದರ್ಭದಲ್ಲಿ ಇದನ್ನು ಮ್ಯಾಜಿಸ್ಟ್ರೇಟ್ ಕೂಡ ಕೈಗೆತ್ತಿಕೊಂಡಿತ್ತು. ಅಂದರೆ ಇದರ ಕಂಪ್ಲೀಟ್ ರಿಪೋರ್ಟ್ ಯಾವ್ದು ಎಷ್ಟೆಷ್ಟು ಜನ ಡೆತ್ ಆಗಿದ್ರು, ಜೊತೆಗೆ ಯಾರ್ಯಾರು ಗಾಯಾಳು ಕಂಪ್ಲೀಟ್ ರಿಪೋರ್ಟನ್ನು ಜಿಲ್ಲಾಧಿಕಾರಿಗಳು ಎತ್ಕೊಂಡು ಯಾವಾಗ ಸ್ಥಳಕ್ಕೆ ಹೋಗಿ ಅಂದರೆ ಗ್ರೌಂಡ್ ರಿಪೋರ್ಟ್ ಮಾಡಿದ್ರು, ಹೋಗಿ ಆಸ್ಪತ್ರೆಗೆ ವಿಸಿಟ್ ಕೊಟ್ಟಿದ್ರು. ಆಸ್ಪತ್ರೆಗೆ ವಿಸಿಟ್ ಕೊಟ್ಟ ಸಂದರ್ಭದಲ್ಲಿ ಇದೀಗ ಬೆಳಕಿಗೆ ಬಂದಿರುವಂಥದ್ದು ಅಂದರೆ 45 ಜನ ಗಾಯಾಳುಗಳಲ್ಲ, ಒಟ್ಟು 65 ಜನ ಗಾಯಾಳುಗಳು ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಅಂತೇಳಿ ಮಾಹಿತಿ ಸಿಕ್ಕಿರುವಂಥದ್ದು. ಅದರಲ್ಲಿ 43 ಜನ ಈಗಾಗಲೇ ಡಿಸ್ಚಾರ್ಜ್ ಆಗಿದ್ದಾರೆ. ಇನ್ನೂ 22 ಜನಕ್ಕೆ ಚಿಕಿತ್ಸೆ ಮುಂದುವರಿತಿದೆ ಅಂತೇಳಿ ಈಗ ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಪ್ರಣಾತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ಸೊ ನಂಬರ್ 65 ಅನ್ನೋದು ಈಗ ಅಧಿಕೃತ ಆಗಿದೆ. ಆ 65 ಅನ್ನೋದಕ್ಕೆ ಅಧಿಕೃತವಾದಂಥ ದಾಖಲೆ ಕೂಡ ಪವರ್ ಟಿವಿಗೆ ಲಭ್ಯ ಆಗಿದೆ. ಯಾವ್ಯಾವ ಆಸ್ಪತ್ರೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಚಿಕಿತ್ಸೆ ಪಡೆದ್ರು ಮತ್ತು ಈಗ ಪಡಿತಿದ್ದಾರೆ ಅನ್ನೋದನ್ನು ಸ್ವತಃ ಮ್ಯಾಜಿಸ್ಟ್ರೇಟ್ ತನಿಖೆಯ ಸಂದರ್ಭದಲ್ಲಿ ಮಾನ್ಯ DCG ಜಗದೀಶ್ ಅವರೇ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಂಬರ್ಸ್ 65 ಅಂತ. ಸೊ 65 ಜನ ಗಾಯಗೊಂಡವರು, ಅದರಲ್ಲಿ ಕೆಲವರು ಮೂಳೆ ಮುರಿದಿದೆ, ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ, ಇನ್ನು ಕೆಲವರಿಗೆ ಸ್ವಲ್ಪ ತರಚಿರೋ ಗಾಯ ಆಗಿದೆ, ಇನ್ನು ಕೆಲವರಿಗೆ ಬೇರೆ ಬೇರೆ ಸಮಸ್ಯೆ. ಒಟ್ಟಾರೆ 43 ಜನ ಡಿಸ್ಚಾರ್ಜ್ಡು, ಇನ್ನು 22 ಜನ ಇನ್ನೂ ಚಿಕಿತ್ಸೆಯನ್ನು ಪಡಿತಿದ್ದಾರೆ ಅನ್ನೋದನ್ನು ಮ್ಯಾಜಿಸ್ಟ್ರೇಟ್ ತನಿಖೆ ಬಹಿರಂಗಗೊಳಿಸಿದೆ. ಸೊ ಈ ರಿಪೋರ್ಟ್ನ ಪ್ರಕಾರ ಗಾಯಗೊಂಡವರ ಸಂಖ್ಯೆ 65. ಸೊ ಇವರೆಲ್ಲರ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಇವರೆಲ್ಲರೂ ಕೂಡ ಈ ಪ್ರಕರಣದಲ್ಲಿ, ಅದು ಮ್ಯಾಜಿಸ್ಟ್ರೇಟ್ ತನಿಖೆಯ ಹಂತದಲ್ಲಿ ಪ್ರಮುಖವಾದಂಥ ಸಾಕ್ಷಿಗಳಾಗ್ತಾರೆ. ಇವರನ್ನು ವಿಚಾರಣೆಗೆ ಬರುವಂತೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ಅಂದರೆ ಯಾರ್ಯಾರು ವೆಲ್ ಇನ್ ಕಂಡೀಷನ್, ಯಾರ್ಯಾರು ಬರೋದಕ್ಕೆ ಓಕೆ, ಅವರೆಲ್ಲ ಬಂದು ಟೋಟಲ್ ಆಗಿ ಸರ್ಕಾರವೋ ಅಥವಾ RCBನೋ ಅಥವಾ KSAನೋ ಅವ್ರ ಮೇಲೆ ಏನಂತ ಆರೋಪಗಳನ್ನು ಕೊಡ್ತಾರೆ.